ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಹೇಳ್ತಿದ್ಯಾ ಕಾರ್ತಿಕ್? ನೀನ್ ಮಾಡಿರೋ ಮಿಸ್ಟೇಕ್ ನಾನು ಹೇಗೆ ರೀಸನ್ ಆಗ್ತೀನಿ? ಆಫೀಸ್ ಕೆಲಸ ಅಂದ್ರೆ ಡ್ರಾಯಿಂಗ್ ಮಾಡ್ದಾಗಲ್ಲ, ಅದಕ್ಕೆ ಪ್ರಾಪರ್ ಬಿಸ್ನೆಸ್ ನಾಲೆಜ್ ಇರಬೇಕು. ಅದು ನಿನಗೆಲ್ಲಿದೆ? ಈ ಥರ ಡ್ರಾಯಿಂಗ್ ಮಾಡಿದವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಪಟ್ಟದ ಮೇಲೆ ಕೂರಿಸಿದ್ರೆ ಎಡವಟ್ಟಾಗದೆ ಇನ್ನೇನಾಗತ್ತೆ ಹೇಳು? ಆದ್ರೆ ಕೊಟೇಶನ್ ಕಳ್ಸಿದ್ ನೀನೇ ತಾನೆ? ನಾನು ಕೊಟೇಶನ್ ಅಷ್ಟೇ ಕೊಟ್ಟಿದ್ದು. ಯಾವ ಕೊಟೇಶನ್ಗೆ ಸೈನ್ ಮಾಡಬೇಕು ಅನ್ನೋದನ್ನ ಇನ್ಸ್ಟ್ರಕ್ಟ್ ಮಾಡಿರಲಿಲ್ಲ. ನಿನ್ನ ಯಾವುದೇ ಥರದ ಡಿಸಿಷನ್ಗೂ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಕಾರ್ತಿಕ್. ನೀನು ನೋಡ್ಕೊಂಡು ಸೈನ್ ಮಾಡಬೇಕಾಗಿತ್ತು. ನೋಡಕ್ ಟೈಮ್ ಇರಬೇಕಲ್ವಾ? ನಾನು ಹೊಸದಾಗಿ ಆಫೀಸ್ ಜಾಯ್ನ್ ಆಗಿದ್ದೀನಿ, ಇನ್ನು ಸೆಟ್ ಆಗಿಲ್ಲ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಸೊ ನನ್ನ ಕೈಲಿ ಎಡವಟ್ ಮಾಡಿಸಿದ್ದು ನೀನೇ. ನೀನ್ ಮಾಡಿರೋ ತಪ್ಪಿಗೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ ಕಾರ್ತಿಕ್. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನ್ಗೂ ಅಷ್ಟೇ. ಬೇರೆಯವ್ರ ಹೆಗಲ ಮೇಲೆ ಗುರಿ ಇಟ್ಟು ಗುಂಡು ಹೊಡಿಯೋರ್ ಕಂಡ್ರೆ ಇಷ್ಟ ಆಗಲ್ಲ. ನೀ ನನಗೆ ಮಾಡಿದ್ದು ಅದೇ. ಅಪ್ಪನ ದೃಷ್ಟಿಲಿ ನನ್ನ ಕೆಟ್ಟವನ್ ಮಾಡಬೇಕು ಅಂತ ಈ ತರ ಕೆಲಸ ನನ್ನ ಕೈಲಿ ಮಾಡಿಸಿದ್ಯಾ? ಅಷ್ಟು ಗೊತ್ತಾಗ್ದಿರಷ್ಟು ಗುಗ್ಗು ಏನಲ್ಲ ನಾನು. ಯಾರು ನಿನ್ ಹೆಂಡತಿ? ಆ ಸತ್ಯ ಇದನ್ನೆಲ್ಲ ಹೇಳ್ಕೊಟ್ಲಾ? ತಮ್ಮನ್ನೇ ಅಕ್ಕನ ವಿರುದ್ಧ ಎತ್ಕಟ್ಟದ್ಲಾ? ನೋಡಕ್ಕ, ಈ ವಿಷಯದಲ್ಲಿ ಸತ್ಯನ ಎಳಿಬೇಡ. ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಂದೆ ಏನು ಆಗ್ಬಾರ್ದು ಅಂತ ಇದ್ರೆ ನಿನ್ನ ಹುಷಾರಲ್ಲಿ ನೀನಿರು. ನನಗೆ ತಲೆ ಕೆಟ್ರೆ ನಿನ್ ಕೈಲಿ ತಡ್ಕೊಳಕ್ ಆಗ್ದಿರೋ ತರ ಪೆಟ್ಕೊಡ್ತೀನಿ, ಹುಷಾರು. ಮುದವೆ ಹೇಳ್ ಮೇಕೆ, ಸೂರ್ಯ ಮುಳುಗ ಹೊತ್ತಾಯ್ತು. ಹಸುನ ಹಾಲು ಹಿಂಡಿಲ್ಲ, ಕಲ್ಗಾಚ್ ಕೊಡ್ಸಿಲ್ಲ, ಹುಲ್ಲು ಹಾಕಿಲ್ಲ. ಏನ್ ಮಾಡ್ತಾ ಇದ್ದೀವಿ ಮೇಲೆ ಕೂತ್ಕೊಂಡ? ಸಿಟಿ ಸೋಕೆ ಎಲ್ಲ ಇಲ್ಲಿ ನಡಿಯಾಕಿಲ್ಲ. ಎದಳು ಸಾಕ್, ಸುಮ್ನೆ ಇರ್ತಾತ. ಏನಕ್ಕೆ ಬಡ್ಕೊಂಡು ಸಾಯ್ತಿದ್ಯಾ? ಒಂದ್ ನಿಮಿಷ ನೆಮ್ಮದಿಯಾಗಿ ಕೂರಕ್ ಬಿಡಲ್ಲ. ಬಂದ್ಬಿಡ್ತೀಯ ಅದ್ ಮಾಡು ಇದ್ ಮಾಡು ಅಂತ. ಮಾಡು ಮತ್ತೆ. ನೀನ್ ಮಾಡ್ದೆ ಇದ್ದಕ್ಕೆ ತಾನು ನಾನು ಬಡ್ಕತಾ ಕುಂತಿರೋದು. ಹೇಳಿಸ್ಕೊಳಂಗೆ ಯಾಕೆ ಮಡಿಕೊಂಡಿದ್ಯಾ? ಓವರ್ ಆಗಿ ಆಡ್ಬೇಡ. ನಾನೇ ನಿನ್ ಮನೆ ಆಳಲ್ಲ ಅಥವಾ ಮೆಷಿನು ಅಲ್ಲ. ನೀನ್ ಆಡ್ಸೋ ಕೈಗೊಮ್ಮೆ ಅಂತ ಅನ್ಕೊಂಡಿದ್ಯಾ? ನೋಡಮ್ಮೆ, ಯಾಕ ನಿಂದು ಅತಿ ಆಯ್ತು. ನೋಡ್ತಾ ಇರು, ನೀನು ತಾವು ಹೆಂಗೆ ಕೆಲಸ ತೆಗಿಸ್ಬೇಕು, ನಿಂಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ನಿನ್ಗೇನು ಮಾಡ್ತೀನಿ ನೋಡ್ತಾ ಇರು. ಏನ್ ಹೆದರ್ಸ್ತಾ ಇದ್ಯಾ? ಹೆದರ್ಸಕ್ಕೆಲ್ಲ ಬರಬೇಡ. ನನ್ಗೆ ಯಾರ ಭಯನೂ ಇಲ್ಲ. ಎಲ್ಲ ಬುದ್ಧಿ ನನಗೆ ಎದುರುತ್ರ ಕೊಟ್ಟಿಯ. ನನಗೆ ಎದುರುತ್ರ ಕೊಟ್ರೆ ಏನಾಯ್ತದೆ ಅಂತ ಗೊತ್ತಾ? ಎಲ್ಲಾನು ಗೊತ್ತು, ಆದ್ರೆ ಏನು ಮಾಡಕ್ಕಾಗಲ್ಲ. ನಾಳೆಯಿಂದ ಈ ಹಳ್ಳಿಲೇ ಇರಲ್ಲ. ಅದ್ ಯಾವಳಿಗೆ ಟಾರ್ಚರ್ ಕೊಡ್ತೀಯೋ ಕೊಡ್ಕೋ. ಅಲ್ಲ, ಏನಾಯ್ತು ಅವಳಿಗೆ? ಹಲೋ ಭಾವ, ಹೇಗಿದ್ದೀರಾ? ಇದ್ದಕ್ಕಿದ್ದಂಗೆ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ರಾಕಿ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಕಣ. ಹೇಳಿ ಭಾವ, ಏನು? ಸತ್ಯನ್ಗೆ ಏನಾದ್ರು ಇಷ್ಟ ಆಗಂಥದ್ದು, ಎಕ್ಸೈಟ್ ಆಗಂಥದ್ದು ಏನಾದ್ರು ಇದೆಯಾ? ಇದ್ರೆ ಐಡಿಯಾ ಕೊಡೋ. ಯಾಕೆ ಭಾವ? ಅದಕ್ಕೇನೆ ನೋಡು, ಏನಾದ್ರು ಸ್ಪೆಷಲ್ ಡೇ ಇದ್ದಾಗ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಣ. ಅದ್ ನನ್ಗೆ ಹೊಳಿತಾ ಇಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಭಾವ, ಸತ್ಯ ಫುಲ್ಲು ಮಾಸು, ಆದ್ರೆ ಫೀಲಿಂಗ್ ವೈಸು ಫುಲ್ಲು ಕ್ಲಾಸು. ಒಂಥರ ಕಲ್ಟ್ ಅಂತಾನೆ ಹೇಳ್ಬೋದು. ನಾನು ನಿನ್ಗೆ ಐಡಿಯಾ ಕೊಡು ಅಂತ ಕೇಳಿದೆ, ಮೂವಿ ರಿವ್ಯೂ ಅಲ್ಲ. ಭಾವ, ಅವಳಿಗೆ ಮೂವಿ ಕ್ಯಾರೆಕ್ಟರ್ಸ್ ಅಂದ್ರೆ ತುಂಬಾ ಇಷ್ಟ. ರಿಯಲ್ ಲೈಫಲ್ಲೂ ಫಿಲ್ಮಿಯಾಗಿ ಏನಾದರೂ ನಡಿಬೇಕು ಅಂತ ಬಯಸ್ತಾಳೆ. ಕರೆಕ್ಟ್, ನಿಜ. ಅವಳಿಗೆ ನಮ್ ರಾಕಿಂಗ್ ಸ್ಟಾರ್ ಯಶು ಅಂದ್ರೆ ತುಂಬಾ ಇಷ್ಟ. ಈ ಮ್ಯಾಟ್ರ್ ಇಟ್ಕೊಂಡು ಏನಾದ್ರು ಮಾಡ್ಬೋದಾ? ಇನ್ನೇನ್ ಮಾಡ್ಬೋದು? ಅಮೂಲ್ ಬೇಬಿ, ರಾಯರ್ ಕರೀತಾ ಇದ್ದಾರೆ. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓಕೆ ಭಾವ, ಬಾಯ್. ನಾನು ಬಂದ ತಕ್ಷಣ ಯಾಕೆ ಕಾಲ್ ಕಟ್ ಮಾಡಿದೆ? ನನಗೆ ಗೊತ್ತಿಲ್ಲದಿರೋ ಹಾಗೆ ಮತ್ತೇನಾದ್ರೂ ನಡೆಸ್ತಾ ಇದೆಯಾ?
ಇಲ್ಲ ಹಾಗೇನಿಲ್ಲ, ಫೋನಲ್ಲಿ ಮಾತಾಡಿದಾಯ್ತು, ಅದಕ್ಕೆ ಫೋನ್ ಇಟ್ಟೆ. ಇನ್ನೊಂದು ಹುಡುಗಿ ಏನಾದ್ರೂ ತಗ್ಲಾಕೊಂಡಿದ್ದಾಳೋ ಹೇಗೆ? ಹಾಗಿದ್ರೆ ಮೊದಲೇ ಹೇಳು, ಪ್ರಿಪ್ರೇಷನ್ಗೆ ಟೈಮ್ ಬೇಕು. ಈ ಸಲ ನಿಮ್ಮಿಬ್ರನ್ನೂ ವಿಚಾರಿಸ್ಕೋತೀನಿ. ಒಳ್ಳೆ CID ತರ ಆಡ್ಬೇಡ ನೀನು. ರಾಕೇಶ್ ಹತ್ರ ಮಾತಾಡ್ತಾ ಇದ್ದೆ. ರಾಕೇಶ್ ಹತ್ರನಾ? ಅವನ ಹತ್ರ ನಿನ್ಗೇನಿದೆ ಮಾತಾಡೋದಿಕ್ಕೆ? ಏನೋ ಇದೆ, ಏನು ಎಲ್ಲ ನಿಂಗೆ ಹೇಳೇ ಮಾಡ್ಬೇಕಾ? ಅದ್ಬಿಡು, ಅಪ್ಪ ಎಲ್ಲಿ? ಕೆಳಗಿದ್ದಾರೆ. ಸರಿ. ಏಯ್ ನಿಂತ್ಕೋ, ರಾಕಿ ಹತ್ರ. ಸಾಕು, ಕೇಳಿಸ್ಕೊತಾ ಇದ್ದೀನಿ ಅಂತ ಬಾಯ್ಗೆ ಬಂದಂಗ್ ಮಾತಾಡ್ಬೇಡ. ನಿನ್ನ ತಾತನ್ ಡೌ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಅವರು ದೊಡ್ಡವರು ದಿವ್ಯಾ, ನಾವೇ ಅವ್ರ ಹತ್ರ ಹೊಂದ್ಕೊಂಡು ಹೋಗ್ಬೇಕು. ನೀನ್ ಹೊಂದ್ಕೊಂಡು ಹೋಗು, ನನಗ್ ಹಾಗೆ ಇರು ಅಂತ ಹೇಳಕ್ ಬರ್ಬೇಡ. ಇಷ್ಟ ದಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಿದ್ದೆ ಹೆಚ್ಚು. ಹಾಗಿದ್ರೆ ನಾವ್ ಅಪ್ಪನ ಮನ್ಸನ್ನ ಗೆಲ್ಲಕ್ಕೆ ಆಗಲ್ಲ. ಆ ಜವಾಬ್ದಾರಿ ನಿನಗೂ ಇರ್ಬೇಕು. ನಿಮ್ ತಾತ ನನ್ನನ್ನ ಈ ಮನೆ ಕೆಲ್ಸದೋಳ್ ತರ ನಡ್ಸ್ಕೋಬೇಕಾದ್ರೆ ಕಣ್ ಮುಚ್ಕೊಂಡ್ ಕೂತಿದ್ದೆ. ಅದೇ ನಿಮ್ ತಾತಂಗ್ ಉಲ್ಟಾ ಹೊಡೆದೆ ಅಂತ ನನ್ನ ಹತ್ರ ಬಂದು ಜಗಳ ಮಾಡ್ತಿದ್ಯಾ? ಅಯ್ಯೋ ದಿವ್ಯಾ, ನಿನಗೆ ನನ್ನ ಕನ್ಸನ್ನೇ ಅರ್ಥ ಆಗ್ತಿಲ್ಲ. ತಾತ ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ. ಇವಾಗೇನ್ ಅರಮನೆಲ್ಲ ಇದೀವಿ, ಒಂದ್ ಹೆಜ್ಜೆ ಆಚೆ ಇಟ್ರೆ ಬೀದಿನೇ. ಆಗಿದ್ದಾಗೋಗ್ಲಿ, ನಾನಂತೂ ಇನ್ ಸಹಿಸ್ಕೊಳಲ್ಲ. ಕೆಲವೊಂದ್ಸಲ ಏನನ್ಸುತ್ತೆ ಗೊತ್ತಾ, ನಿಮ್ಮಪ್ಪ ಫಾರಿನಲ್ಲೇ ಇಲ್ಲ, ನೀನ್ ಹೇಳ್ತಾ ಇರೋದೆಲ್ಲ ಕತೆ ಅಂತ ನನಗೂ ಅನ್ಸುತ್ತೆ. ಆದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಕೂತಿಲ್ವಾ? ನಿನಗೆ ನನ್ನ ಮೇಲೆ ಇಷ್ಟೊಂದು ಅನುಮಾನನ ಬೇಬಿ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ನಾನ್ ಡಿಸೈಡ್ ಮಾಡಾಗಿದೆ, ನಾಳೆ ಬೆಳಗ್ಗೆ ನೀನ್ ನನ್ನನ್ನ ಕರ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಅಂದ್ರೆ ನಾನ್ ನನ್ನ ದಾರಿ ನೋಡ್ಕೋತೀನಿ. ದಿವ್ಯಾ ಯಾಕೋ ಕೈ ತಪ್ಪು ಹೋಗ್ಬಿಟ್ಲು ಅಂತ ಅನಿಸ್ತಾ ಇದೆ. ದೇವ್ರೆ, ಏನ್ ಮಾಡೋದು ಇವಾಗ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.